ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನನಗೆ ಗೊತ್ತಿರುವ ಪ್ರಕಾರ ಹೆಚ್ಚಿನ ಎಲ್ಲ ಕೃಷಿಕರು 100ಕ್ಕೆ 100 ಅಂತಲೇ ಹೇಳ್ಬೋದು ಗೊಬ್ಬರ ಕೊಡುವುದು ಅಡಿಕೆ ಮರದ ಬುಡಕ್ಕೆ. ಆದರೆ ಕೆಲವು ರೈತರು ಬುಡಕ್ಕೆ ಹಾಕುವುದಿಲ್ಲ, ತಿಳುವಳಿಕೆ ಇದ್ದವರು. ಹಾಗಾಗಿ 100ಕ್ಕೆ 95ರಷ್ಟು ಕೃಷಿಕರು ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಕೊಡ್ತಾರೆ ಅಂತ ಹೇಳ್ಬೋದು. ಇದು ಸರಿಯಾದ ಕ್ರಮ ಹೌದಾ ಅಲ್ವಾ ಅಂತ ಈ ವಿಡಿಯೋದಲ್ಲಿ ಸ್ವಲ್ಪ ನಾವು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಇದೊಂದು ತೋಟವನ್ನು ಗಮನಿಸಿ. ಅಡಿಕೆ ಮರದ ಬುಡಕ್ಕೆ ಬೇಕಾದಷ್ಟು ಗೊಬ್ಬರವನ್ನು ಕೊಟ್ಟಿದ್ದಾರೆ ನೋಡಿ. ಇದು ಹೆಚ್ಚಿನ ಎಲ್ಲರೂ ಮಾಡೋದು ಹೀಗೇನೆ, ಇದರಲ್ಲಿ ಏನೂ ವಿಶೇಷತೆ ಇಲ್ಲ ನೋಡಿ. ಆದರೆ ಇದು ಸರಿಯಾದ ಕ್ರಮವೋ ಅಲ್ವೋ ಅಂತ ನಾವು ಸ್ವಲ್ಪ ಮಾಹಿತಿಯನ್ನು ತಿಳಿಬೇಕಾಗ್ತದೆ. ನಾವು ಗೊಬ್ಬರ ಹಾಕುವ ಕ್ರಮ ಸರಿಯಾದ್ದು ಅಲ್ವ ಅಂತ ತಿಳಿಯೋದಕ್ಕೆ ಮೊದಲು ಅಡಿಕೆ ಮರದ ಬೇರುಗಳ ರಚನೆ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಅಡಿಕೆ ಮರದಲ್ಲಿ 2 ಬೇರುಗಳಿದೆ ಮುಖ್ಯವಾಗಿ. ತಾಯಿ ಬೇರು ಅಂತ ಇಲ್ಲ. ಮಾವಿರ್ಬೋದು, ಹಲಸಿರ್ಬೋದು, ಇಂಥ ಮರಗಳಿಗೆಲ್ಲ 3 ವಿಧದ ಬೇರುಗಳಿದೆ. ಅಡಿಕೆ, ತೆಂಗು ಮುಂತಾದ ಗಿಡಗಳಿಗೆ ತಾಯಿ ಬೇರು ಅಂತ ಇಲ್ಲ. ಈ ತಾಯಿ ಬೇರು ನೇರವಾಗಿ ಭೂಮಿಯ ಒಳಗೆ ಇಳಿತದೆ. ಆದರೆ ಅಡಿಕೆ ಮರದ ಬೇರಿನಲ್ಲಿ 2 ವಿಧದ ಬೇರುಗಳು ಯಾವುದಂತ ಹೇಳಿದರೆ, ಒಂದು ನೋಡಿ ಇಲ್ಲಿ ನೀವು ಗಮನಿಸ್ಬೋದು, ಈ ದಪ್ಪನದ ಬೇರು ನೋಡಿ, ಇಲ್ಲಿ ಕಾಣ್ಬೋದು ನೀವು, ದಪ್ಪಗಿನ ಬೇರು. ಇದರ ಕೆಲಸ ಏನಂತ ಹೇಳಿದರೆ, ಇದು ಅಡಿಕೆ ಗಿಡಗಳು ಬೀಳದಂತೆ ರಕ್ಷಣೆ ಮಾಡ್ತದೆ. ಭೂಮಿಯಲ್ಲಿ ಗಟ್ಟಿಯಾಗಿ ಹೋಗಿ ಭದ್ರವಾಗಿ ಹಿಡಿದುಕೊಳ್ತದೆ. ಯಾವುದೇ ಗಾಳಿ ಬಂದರೂ ಕೂಡ ಬೀಳುವುದಿಲ್ಲ. ಯಾಕಂತ ಹೇಳಿದರೆ ಇದು ಸುತ್ತಲೂ ಹರಡಿರ್ತದೆ ನೋಡಿ, ಸಂಪೂರ್ಣವಾಗಿ ಅಡಿಕೆ ಗಿಡದ ಸುತ್ತಲೂ ಹರಡಿರ್ತದೆ. ಆನಂತರ ಗೊಬ್ಬರ ಹೀರಿಕೊಳ್ಳುವ ಬೇರು ಇದಲ್ಲ ಸ್ನೇಹಿತರೆ. ಗೊಬ್ಬರ ಹೀರಿಕೊಳ್ಳುವ ಬೇರು ಯಾವುದು? ಈ ಬೇರಿನ ಎಡೆಯಲ್ಲಿ ನೋಡಿ, ಪರಿಶೀಲನೆ ಮಾಡೋದಾದರೆ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತದೆ ನೋಡಿ ಈ ಬೇರುಗಳು ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ. ಈ ಬೇರುಗಳು ಗೊಬ್ಬರ ಹೀರಿಕೊಳ್ಳುವ ಬೇರುಗಳು. ಇದು ಸಪೂರ ಇರ್ತದೆ. ಇದು ಎಲ್ಲಿಂದ ಹುಟ್ಟುತ್ತದೆ? ಈ ಬೇರಿನ ಎಡೆಯಿಂದ ಬರ್ತದೆ. ಹೀಗೆ ಬರ್ತದೆ. ಈ ಬೇರುಗಳ ಎಡೆಯಿಂದ ಹುಟ್ಟುತ್ತದೆ ಸ್ನೇಹಿತರೆ. ಇದು ಗೊಬ್ಬರವನ್ನು ಹೀರಿಕೊಳ್ಳುವಂತಹ ಬೇರುಗಳು. ಇದು ಎಲ್ಲಿರ್ತದೆ ಸ್ನೇಹಿತರೆ? ಇಲ್ಲಿ ಅಡಿಕೆ ಬೇರುಗಳು ಹುಟ್ಟಿದರೆ ಇದು ಇಲ್ಲಿಯೇ ನಿಲ್ಲುವುದಿಲ್ಲ. ಇದು ಮುಂದೆ ಬೆಳವಣಿಗೆ ಆಗ್ತಾ 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 ಹೋಗ್ತಾ ಇರ್ತದೆ. ಎಲ್ಲಿವರೆಗೆ ಹೋಗ್ತದೆ? ಹೆಚ್ಚು ಕಡಿಮೆ ಈ ಅಡಿಕೆ ಮರದ ಸೋಗೆಗಳು ಎಷ್ಟು ಅಗಲ ಹೋಗಿರ್ತದೆ ಅಷ್ಟು ಅಗಲಕ್ಕೆ ಹೋಗಿರ್ತದೆ ಅಂತ ಒಂದು ಅಂದಾಜು ಲೆಕ್ಕ ಸ್ನೇಹಿತರೆ. ಅಂದರೆ ಇಲ್ಲಿ ನಾವು ಗಮನಿಸಿದರೆ, ಇಲ್ಲಿ ನೋಡಿ 2 ಅಡಿಕೆ ಗಿಡ ಇದೆ, ಇಲ್ಲಿ ಒಂದಿದೆ. ಹೆಚ್ಚು ಕಡಿಮೆ ಈ ಅಡಿಕೆ ಮರದ ಬೇರು ಸಾಧಾರಣ 2ರ ಮಧ್ಯಕ್ಕೆ ಬಂದಿರ್ತದೆ. ಯಾವುದು? ಆ ದಪ್ಪನೆಯ ಬೇರುಗಳು. ಈ ದಪ್ಪನೆಯ ಬೇರಿನಿಂದ ಗೊಬ್ಬರ ಹೀರಿಕೊಳ್ಳುವ ಬೇರುಗಳು ಹುಡ್ತಾ ಇರ್ತದೆ. ಆಚೆ ಈಚೆ ಕವಲೊಡೆದು ಇಡೀ ಭೂಮಿಯಲ್ಲಿ ಹರಡಿರ್ತದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಂತ ಹೇಳಿದರೆ, ಅದು ಗೊಬ್ಬರ ಹೀರುವ ಬೇರುಗಳು ಇಡೀ ಭೂಮಿಯಲ್ಲಿ ಹರಡಿರ್ತದೆ. ಈಗ ನಾವು ಗೊಬ್ಬರ ಹಾಕುವ ವಿಷಯಕ್ಕೆ ಪುನಃ ಬರೋಣ. ನಾವು ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕ್ತೇವೆ. ಇಲ್ಲಿ ಬೇಕಾದಷ್ಟು ಪೋಷಕಾಂಶಗಳನ್ನು ಹೊಂದಿರುವಂತಹ ಗೊಬ್ಬರವನ್ನು ಪ್ರತಿಯೊಂದು ಕೃಷಿಕರು ಹಾಕ್ತಾರೆ. ಅದು ಸೆಗಣಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಆಡಿನ ಹೆಕ್ಕೆ ಇರ್ಬೋದು, ಇಂಥದ್ದು ತುಂಬ ವಿಧದ ಹರಳಿ ಹಿಂಡಿ ಇರ್ಬೋದು, ಹಿಂಡಿಗಳಂತಹ ಗೊಬ್ಬರ ಎಲ್ಲವನ್ನು, ಸಾವಯವ ಗೊಬ್ಬರವನ್ನು ಮತ್ತು ರಾಸಾಯನಿಕ ಗೊಬ್ಬರವನ್ನು ಅಡಿಕೆ ಮರದ ಬುಡಕ್ಕೇ ಹಾಕ್ತಾರೆ ಹೆಚ್ಚಿನವರೆಲ್ಲ. ಆದರೆ ನಾವು ತಿಳಿಬೇಕಾದ್ದು ಏನಂತ ಹೇಳಿದರೆ, ಅಡಿಕೆ ಮರದ ಬೇರುಗಳು ಎಲ್ಲಿದೆ ಅಲ್ಲಿಗೆ ನಾವು ಗೊಬ್ಬರವನ್ನು ಕೊಡಬೇಕೇ ಹೊರತು ಅಡಿಕೆ ಮರದ ಬೇರುಗಳು ಹುಟ್ಟುವ ಜಾಗದಲ್ಲಿ ಕೊಟ್ಟರೆ ಏನು ಲಾಭ ಇದೆ ಅಂತ ನೀವು ಆಲೋಚನೆ ಮಾಡಬೇಕಾಗ್ತದೆ ಸ್ನೇಹಿತರೆ. ಇಲ್ಲಿ ಅಡಿಕೆ ಮರದ ಬುಡ ಇದೆ. ಈ ಅಡಿಕೆ ಮರದ ಬೇರು ಬಂದು ಈ ಅಡಿಕೆಯ ಸೋಗೆ ಎಷ್ಟು ಅಗಲದವರೆಗೆ ಹೋಗಿದೆ ಅಲ್ಲಿವರೆಗೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಈ ಜಾಗದವರೆಗೆ ಬೇರುಗಳ ಬೆಳವಣಿಗೆ ಆಗಿರ್ತದೆ. ಇಲ್ಲಿ ಯಥೇಚ್ಛವಾಗಿ ಇರಬೇಕು. ಆದರೆ ಸ್ನೇಹಿತರೆ, ಕಾರಣಾಂತರಗಳಿಂದ ಹೆಚ್ಚಿನವರೆಲ್ಲ ತೋಟದಲ್ಲಿ ಅಷ್ಟು ಬೇರುಗಳು ಇಲ್ಲಿ ಕೂಡ ಬೆಳವಣಿಗೆ ಆಗಿರುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಎರೆಹುಳಗಳ ಸಂಖ್ಯೆ ಕಮ್ಮಿ ಇರ್ತದೆ, ಭೂಮಿಯಲ್ಲಿ ರಂಧ್ರಗಳು ಸೃಷ್ಟಿಯಾಗಿರುವುದಿಲ್ಲ, ಕಲ್ಲಿನಂಥ ರಚನೆ ಗಟ್ಟಿಯಾಗಿರ್ತದೆ ಭೂಮಿ. ಹೀಗಾದಾಗ ಬೇರುಗಳ ಬೆಳವಣಿಗೆ ಕೂಡ ದುರ್ಬಲ ಆಗಿರ್ತದೆ. ಯಥೇಚ್ಛವಾಗಿ ಬೇರುಗಳನ್ನು ಸಹ ಕೊಡುವುದಿಲ್ಲ ಸ್ನೇಹಿತರೆ. ನಮ್ಮ ಭೂಮಿಯಲ್ಲಿ ಎರೆಹುಳಗಳು, ಜೀವಾಣುಗಳು ಅತಿ ಹೆಚ್ಚಾಗಿದ್ದರೆ ಮಾತ್ರ ಭೂಮಿಯಲ್ಲಿ ರಂಧ್ರಗಳು ಸೃಷ್ಟಿಯಾಗ್ತದೆ, ನೀರು ಇಂಗುವಿಕೆ ಕೂಡ ಆಗ್ತದೆ. ಇಲ್ಲದಿದ್ದರೆ ಬೇರುಗಳ ಬೆಳವಣಿಗೆ ಕೂಡ ಕಡಿಮೆ ಇರ್ತದೆ ಸ್ನೇಹಿತರೆ. ಅಡಿಕೆ ಮರದ ಹಿಂಗಾರಗಳೆಲ್ಲ ದುರ್ಬಲ ಆಗಿರ್ತದೆ ನೋಡಿ. ಇಷ್ಟು ಗೊಬ್ಬರವನ್ನು ಈ ಭೂಮಿಗೆ ಬುಡಕ್ಕೆ ಕೊಟ್ಟಿದ್ರೂ ಕೂಡ ಇದರ ಹಿಂಗಾರವನ್ನು ಗಮನಿಸಿ, ಅತಿ ದುರ್ಬಲವಾದ ಹಿಂಗಾರ ಬಂದಿದೆ ನೋಡಿ. ಹಾಗಾದರೆ ನಾವು ಕೇವಲ ಈ ಬುಡಕ್ಕೆ ಇಷ್ಟು ಗೊಬ್ಬರ ಕೊಟ್ಟು
ಇಲ್ಲಿ ಯಾವುದೇ ಗೊಬ್ಬರ ಕೊಡದಿದ್ದರೆ ಬೇರುಗಳ ಸಂಖ್ಯೆ ಇಲ್ಲಿ ಅತ್ಯಧಿಕವಾಗಿರುವ ಕಾರಣ ಈ ಗಿಡಕ್ಕೆ ಪೋಷಕಾಂಶಗಳು ಲಭ್ಯವಾಗುವುದು ಹೇಗೆ ಅಂತ ನೀವೇ ಆಲೋಚನೆ ಮಾಡಿ ಸ್ನೇಹಿತರೆ. ಇಲ್ಲಿ ನೀವು ಗಮನಿಸಿದರೆ ಏನಿಲ್ಲ, ಕೇವಲ ಸ್ವಲ್ಪ ಹುಲ್ಲಿನ ಅಂಶ, ಸ್ವಲ್ಪ ಹುಲ್ಲು ಬಂದಿದೆ, ಆಮೇಲೆ ಕೇವಲ ಮಣ್ಣು ಕಾಣ್ತದೆ, ಏನಿಲ್ಲ, ಬರಡು ನೆಲ. ಈ ಅಡಿಕೆ ಗಿಡಕ್ಕೆ ಪೋಷಕಾಂಶ ಸಿಗುವುದು ಹೇಗೆ? ನಮಗೆ ಹಣ ಖರ್ಚಾಗಿರ್ತದೆ, ಬೇಕಾದಷ್ಟು ದುಬಾರಿ ವೆಚ್ಚದ ಗೊಬ್ಬರ ನಾವು ಕೊಟ್ಟಿರ್ತೇವೆ. ಹಿಂಡಿಗಳು ಎಲ್ಲವೂ ದುಬಾರಿ, ಹಟ್ಟಿ ಸೆಗಣಿ ಇರ್ಬೋದು, ಎಲ್ಲವೂ ಕೊಟ್ಟಿರ್ತೇವೆ. ಆ ಗಿಡಗಳಿಗೆ ಯಾವುದೇ ಪೋಷಕಾಂಶ ಸಿಗುವುದಿಲ್ಲ. ಏನಾಗ್ತದೆ, ಇದಕ್ಕೆ ನೇರವಾಗಿ ಬಿಸಿಲು ಬಿದ್ದಾಗ ನೋಡಿ ಸ್ನೇಹಿತರೆ, ಇದು ಮೇಲ್ನೋಟಕ್ಕೆ ನಿಮಗೆ ಕಾಣ್ಬೋದು, ಇಲ್ಲಿ ನೇರವಾಗಿ ಬಿಸಿಲು ಬೀಳ್ತದೆ ನೋಡಿ. ಈ ಬಿಸಿಲು ಬಿದ್ದಾಗ ಇದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಆವಿಯಾಗಿ ಹೋಗ್ತದೆ ಒಂದನೇದಾಗಿ. ಆಮೇಲೆ ಜೋರಾಗಿ ಮಳೆ ಬಿದ್ದಾಗ ಅದು ಕೊಚ್ಚಿಕೊಂಡು ಹೋಗ್ತದೆ. ಅಷ್ಟೇ ಆಗ್ತದೆ ಹೊರತು ಗಿಡಗಳಿಗೆ ಲಭ್ಯತೆ ಆಗುವುದಿಲ್ಲ. ನಾವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ, ಗೊಬ್ಬರವನ್ನು ಆದಷ್ಟು 4 ಅಡಿಕೆ ಮರದ ಮಧ್ಯಕ್ಕೆ ಹಾಕಿದರೆ ಬೇರುಗಳ ಸಂಖ್ಯೆ ಅಲ್ಲಿ ಹೆಚ್ಚಾಗಿರುವ ಕಾರಣ ಆದಷ್ಟು ಗೊಬ್ಬರವನ್ನು ಹೀರಿಕೊಳ್ಳುವ ಪ್ರಯತ್ನ ಮಾಡ್ತದೆ. ಪೋಷಕಾಂಶಗಳು ಕೂಡ ಗಿಡಗಳಿಗೆ ಲಭ್ಯತೆ ಆಗ್ತದೆ. ಇಷ್ಟಕ್ಕೆ ಮುಗಿಲಿಲ್ಲ ಸ್ನೇಹಿತರೆ ಸಮಸ್ಯೆ. ಇನ್ನೊಂದು ಸಮಸ್ಯೆ, ದೊಡ್ಡ ಸಮಸ್ಯೆನೇ ಇದೆ ಇನ್ನೊಂದು. ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕಿದರೆ ಏನಂತ ಹೇಳಿದರೆ, ಇಲ್ಲಿ ನೋಡಿ ಅಡಿಕೆ ಮರದ ಬೇರುಗಳು ಹುಟ್ಟುವ ಜಾಗ ಅಂತ ಹೇಳಿದ್ದೇನೆ ನೋಡಿ. ಇಲ್ಲಿ ಗೊಬ್ಬರವನ್ನು ಈ ಬುಡಕ್ಕೆ ಹಾಕಿದಾಗ ನೋಡಿ, ಇಲ್ಲಿ ಫಂಗಸ್ ಕ್ರಿಯೇಟ್ ಆಗ್ತದೆ, ರೋಗಾಣುಗಳಿರ್ತದೆ, ಬ್ಯಾಕ್ಟೀರಿಯಾಗಳಿರ್ತದೆ, ಬೇಕಾದಷ್ಟು ಇರ್ತದೆ. ಈಗ ಈ ಹುಟ್ಟುವ ಬೇರುಗಳೇನಾಗ್ತದೆ ಅಂತ ಹೇಳಿದರೆ, ಹೀಗೆ ಎಳೆಯ ಬೇರುಗಳು ಹುಟ್ಟಿದಾಗ ಇದು ಸಾಯುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ನೋಡಿ ಇಲ್ಲಿ ನೀವು ಗಮನಿಸ್ಬೋದು, ನೋಡಿ ಬೇರುಗಳು ಸತ್ತದನ್ನು ಇಲ್ಲಿ ನೇರವಾಗಿ ನೀವು ಕಾಣ್ಬೋದು. ನೋಡಿ ಹುಟ್ಟಿದ ಬೇರುಗಳು ಸತ್ತಿದೆ ನೋಡಿ, ಇಲ್ಲಿ ಒಂದು ಬೇರು ಸತ್ತಿದೆ ನೋಡಿ, ನೇರವಾಗಿ ಕಾಣ್ಬೋದು ಇಲ್ಲಿ ನೋಡಿ. ಇದು ಯಾಕೆ ಸತ್ತಿತು ನೋಡಿ, ಅರೆಜೀವವಾಗಿ ಬಿದ್ದುಕೊಂಡಿದೆ ನೋಡಿ, ತುದಿ ಸತ್ತು ಹೋಗಿದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿರುವಂಥ ಫಂಗಸ್ ಏನು ಮಾಡಿದೆ, ಅಥವಾ ಬ್ಯಾಕ್ಟೀರಿಯಾ ಏನು ಮಾಡಿದೆ, ಅಥವಾ ರೋಗಾಣು ಸೃಷ್ಟಿಸುವಂಥ ಬ್ಯಾಕ್ಟೀರಿಯಾಗಳು ಏನು ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ಹುಟ್ಟಿರುವಂತಹ ಇಂತಹ ಎಳೆಯ ಬೇರುಗಳನ್ನು ಕೊಂದು ಬಿಡ್ತದೆ, ಸಾಯಿಸ್ತದೆ. ಹೀಗೇನು ಹೇಳಿ ನೀವು ಗೊಬ್ಬರ ಹಾಕಿದ ಕಾರಣ ಇದು ಹೀಗೆ ಆಯ್ತಲ್ಲ. ನೀವು ಹಣ ಖರ್ಚು ಮಾಡಿ ಏನು ಪ್ರಯೋಜನ, ತಿಳುವಳಿಕೆ ಇಲ್ಲದಿದ್ದರೆ. ಬುಡಕ್ಕೆ ನೀವು ಗೊಬ್ಬರ ಹಾಕಿದರೆ ಸ್ನೇಹಿತರೆ, ಇದರಲ್ಲಿ 100 ಬೇರು ಹುಟ್ಟಿದರೆ ಕಡಿಮೆ ಅಂತ ಹೇಳಿದರೂ ಒಂದು 20-25 ಬೇರುಗಳು ಹೀಗೆ ಸಾಯ್ತದೆ ಸ್ನೇಹಿತರೆ. ಹೀಗೆ ಹೇಳಿ ನೀವು ಏನು ಲಾಭ? ಎಷ್ಟು ಅಡಿಕೆ ಗಿಡಕ್ಕೆ ಪೆಟ್ಟಾಯಿತು. ಇನ್ನೊಂದು ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಸತ್ತ ಜಾಗದಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಫಂಗಸ್ಗಳು ರೋಗಾಣುಗಳು ಈ ಬೇರಿನ ಸೆರೆಯಿಂದ ಅಡಿಕೆ ಮರದ ಮೇಲಕ್ಕೂ ಹತ್ತುತ್ತದೆ, ಒಳಗಿನಿಂದಲೂ ರೋಗ ಬರ್ತದೆ. ಇದು ನಾವು ಆಲೋಚನೆ ಮಾಡಬೇಕು. ಯಾರು ಆಲೋಚನೆ ಮಾಡ್ತಾರೆ? ಯಾರು ಇಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ? ಅಥವಾ ಯಾರು ಅದನ್ನು ಅಷ್ಟು ತಿಳುವಳಿಕೆಯಿಂದ ನೋಡ್ತಾರೆ? ಇದು ಒಬ್ಬಿಬ್ಬರ ತಪ್ಪಂತಲ್ಲ, ಎಲ್ಲ ನನಗೆ ಗೊತ್ತಿರುವಂಥ ಎಲ್ಲ ಕೃಷಿಕರು ಅಡಿಕೆ ಮರದ ಬುಡಕ್ಕೇ ಗೊಬ್ಬರ ಹಾಕೋದು. ಆದರೆ ಆಲೋಚನೆ ಮಾಡಿದರೆ ಅಡಿಕೆ ಮರದ ಬುಡಕ್ಕೆ ಗೊಬ್ಬರ ಹಾಕಿದರೆ ಎಷ್ಟೆಲ್ಲ ಸಮಸ್ಯೆ ಆಗ್ತದೆ ಅಂತ ನಿಮಗೆ ಈಗ ಒಂದು ಅಂದಾಜು ಸಿಗ್ಬೋದು ಸ್ನೇಹಿತರೆ. ಇದು ನೋಡಿ, ಒಂದು ವಿಶೇಷ ರೀತಿಯ ನನ್ನ ತೋಟದಲ್ಲಿರುವಂಥ ಅನಾನಸಿನ ಗಿಡ. ಇದರ ಹೆಸರು ಮೆಡುಸಾ ಅಂತ. ಇದರ ವಿಶೇಷತೆ ಏನಂತ ಹೇಳಿದರೆ, ನೀವು ನೋಡ್ಬೋದು ಏನು ವಿಶೇಷತೆ ಅಂತ. ಇದರ ಸುತ್ತಮುತ್ತ ಎಲ್ಲ, ಇದರ ಹಣ್ಣಿನ ಸುತ್ತಲೂ ಪುನಃ ಚಿಕ್ಕ ಚಿಕ್ಕ ಹಣ್ಣುಗಳು ಬರ್ತದೆ, ಪುನಃ ಗಿಡಗಳು ಆಗ್ತದೆ. 100-200 ಗಿಡಗಳವರೆಗೆ ಇದರ ಸುತ್ತಮುತ್ತ ಬೆಳೀತದೆ, ದೊಡ್ಡ ಗಾತ್ರದಲ್ಲಿ ಬೆಳೀತದೆ ಸ್ನೇಹಿತರೆ. ಇಂತಹ ವಿಶೇಷ ರೀತಿಯ ಹಣ್ಣಿನ ಗಿಡಗಳನ್ನು ನಮ್ಮ ಅಡಿಕೆ ತೋಟದಲ್ಲಿ ನೆಟ್ಟರೆ ಮನಸ್ಸಿಗೆ ಖುಷಿ, ನೋಡಲಿಕ್ಕೂ ಒಂದು ಚಂದ ಅಲ್ವಾ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.